ಇವತ್ತಿನ ವಿಡಿಯೋ ಏನು ಗೊತ್ತಾ, ನಾವು ಜೇನುತುಪ್ಪ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ಎಲ್ಲೂ ಅಲ್ಲ, ಇದು ನಮ್ಮ ಮನೆಯಲ್ಲೇ ತೋಟದಲ್ಲಿ ಇಟ್ಟಿರುವಂಥ ಬಾಕ್ಸ್. ಇದರಲ್ಲಿ ಈಗ ಜೇನುತುಪ್ಪ ಆಗಿದೆ, ಸೊ ಅದನ್ನು ತೆಗಿಯೋಣ ಅಂತ ಬಂದಿದ್ದೀವಿ. ಮತ್ತೆ ನಾವು ಜೇನುತುಪ್ಪ ತೆಗಿಲಿಕ್ಕೆ ಹೋಗುವಾಗ ಯಾವುದೇ ಸೇಫ್ಟಿ ಇಲ್ಲದೆ ಹೋಗಬಾರ್ದು. ನಾವು ತಲೆಯಲ್ಲಿ ನೋಡಿ ಈ ಥರ ಸೇಫ್ಟಿ ಕ್ಯಾಪನ್ನು ಹಾಕಿದ್ದೀವಿ. ಅದು ತಲೆಯಿಂದ ನಮ್ಮ ನೆಕ್ವರೆಗೂ ಕುತ್ತಿಗೆ ತನಕನೂ ಇರ್ತವೆ. ಒಳ್ಳೆ ಟೈಟ್ ಆಗಿರ್ತದೆ. ಇವಕ್ಕೆ ಅದ್ರೊಳಗೆ ಹೋಗಲಿಕ್ಕೆ ಕಚ್ಚಲಿಕ್ಕೆಲ್ಲ ಆಗಲ್ಲ. ಒಳ್ಳೆ ಕ್ಯಾಪ್ ಅದು. ಮತ್ತು ಅದು ಆನ್ಲೈನಲ್ಲಿ ಸಿಗ್ತದೆ, ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ ಬೇಕಾದರೆ. ಮತ್ತು ನಾವು ಕೈಯಲ್ಲಿ ಗ್ಲೌಸ್ ಎಲ್ಲ ಹಾಕ್ಕೊಂಡು ಬೇಕು ಇದನ್ನು ತೆಗಿಲಿಕ್ಕೆ ಹೋಗ್ಲಿ. ನೋಡಿ, ಇದರಲ್ಲಿ 4 ಹನಿ ಚೇಂಬರ್ ಇತ್ತು. ಅದರಲ್ಲೆಲ್ಲ ಫುಲ್ ಜೇನುತುಪ್ಪ ಆಗಿತ್ತು. ನೋಡಿ ಇಲ್ಲಿ ನೋಡಿ, ಹನಿ ಕಾಂಬ್ ನೋಡಿ, ಇದರಲ್ಲೆಲ್ಲ ಫುಲ್ ಜೇನುತುಪ್ಪ ಇದೆ. ಇದು ನೋಡಿದ್ರೇ ತಿನ್ನಬೇಕು ಅನಿಸ್ತದೆ, ಅಷ್ಟು ಟೇಸ್ಟಿ, ತುಂಬ ಟೇಸ್ಟಿಯಾಗಿತ್ತು. ಒಂದು ಕಾಂಬನ್ನು ನಾವು ತಂದು ಕೂಡಲೇ ಎಲ್ಲರೂ ತಿಂದು ಖಾಲಿ ಮಾಡಿದರು, ಅಷ್ಟು ಟೇಸ್ಟಿ ಆಗಿತ್ತು. ನೋಡಿ, ಮಕ್ಕಳೆಲ್ಲ ಒಂದು ಕಾಂಬ್ ಫುಲ್ ತಿಂದು ಖಾಲಿ ಮಾಡಿದರು. ಈಗ ಉಳಿದಿದ್ದನ್ನು ನಾವು ಅದರಲ್ಲಿರೋ ಜೇನುತುಪ್ಪವನ್ನು ಈ ಥರ ಹಿಂಡಿ ತಗೊಳ್ತಾ ಇದ್ದೀವಿ. ಕೆಲವ್ರ ಹತ್ರ ಎಲ್ಲ ಮಿಷನ್ ಇರುತ್ತೆ ಇದನ್ನು ತೆಗಿಲಿಕ್ಕೆ. ನಮ್ಮ ಹತ್ರ ಮಿಷನ್ ಏನಿಲ್ಲ, ಸ್ವಲ್ಪ ಇರೋದಲ್ಲ, ಅದಕ್ಕೆ ಮಿಷನ್ ಏನು ತಗೊಳ್ಳಿಲ್ಲ. ಈ ಥರ ಕೈಯಲ್ಲೇ ಹಿಂಡಿ ತಗೊಳ್ತಾ ಇದ್ದೀವಿ ನಾವು. ಆಮೇಲೆ ಇದನ್ನು ನಾವು ಸೋಸಿ ಒಂದು ಬಾಟ್ಲಲ್ಲಿ ಹಾಕಿದರೆ ನಮಗೆ ಬೇಕಾದಷ್ಟು ಜೇನುತುಪ್ಪ ನಮಗೆ ಸಿಗುತ್ತೆ. ನಾವು ಮಾರ್ಕೆಟಲ್ಲಿ ತಗೊಳ್ಳುವಂಥ ಜೇನುತುಪ್ಪ ಎಲ್ಲ ಒರಿಜಿನಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ಫೇಕ್ ಹನಿ ಎಲ್ಲ ಈಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಸೊ ಈ ಥರ ಸ್ವಲ್ಪ ಬಾಕ್ಸ್ ಎಲ್ಲ ನಾವು ತಂದಿಟ್ಟು ಜೇನುನೊಣಗಳನ್ನು ಸಾಕೋದಾದರೆ ನಮಗೆ ಒಳ್ಳೆ ಫ್ರೆಶ್ ನ್ಯಾಚುರಲ್ ಜೇನುತುಪ್ಪ ನಮ್ಮ ಮನೆಯಲ್ಲೇ ತಗೋಬೋದು.